ಕರ್ನಾಟಕದ ಹನಿ ಟ್ರ್ಯಾಪ್ ರಾಜಕೀಯ ನಾಳೆಯಿಂದ ದೇಶದಾದ್ಯಂತ ತಲ್ಲಣ ಎಬ್ಬಿಸಲಿದೆ. ಯಾಕಂದ್ರೆ ಸಂಸತ್ ಕಲಾಪದಲ್ಲೂ ಹನಿ ಟ್ರ್ಯಾಪ್ ಹಂಗಾಮ ಎಬ್ಬಿಸೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಸಂಸತ್ ಕಲಾಪದಲ್ಲಿ ಬಿಜೆಪಿಯವರನ್ನ ಹೇಗಪ್ಪ ಬಾಯಿ ಮುಚ್ಚಿಸೋದು ಅಂತ ಮಲ್ಲಿಕಾರ್ಜುನ ಖರ್ಗೆ ಚಿಂತಾಕ್ರಾಂತರಾಗಿ ಸಿಎಂ ಜೊತೆಗೂ ಮಾತುಕತೆ ನಡೆಸಿದ್ರು. ಇನ್ನೊಂದು ಕಡೆ ಮೂರೂ ಪಕ್ಷಗಳಲ್ಲೂ ಮಧುಜಾಲ ಮಾತಿನ ಸಮರ ಜೋರಾಗಿತ್ತು. ಇದು ಬಹಳ ಹೀನ ಕೆಲಸ. ಇದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆಗೇಡಾಗಿದೆ. ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಮಾರ್ಚ್ 18ರ ಮಂಗಳವಾರ ನಿಮ್ಮ ನ್ಯೂಸ್ 18 ಕನ್ನಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯೊಬ್ಬರನ್ನ ಮತ್ತೊಬ್ಬ ಮಂತ್ರಿ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುತ್ತಿದ್ದಾರೆ ಅಂತ ಸುದ್ದಿಯಾಗಿತ್ತು. ಅಂತೆ ಕಂತೆ ಅಲ್ಲ, ಇದು ಪಕ್ಕಾ ಸುದ್ದಿ. ನ್ಯೂಸ್ 18 ಬಿತ್ತರಿಸಿದ ವರದಿ ಸತ್ಯ 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 ಅನ್ನೋದು ವಿಧಾನಸಭೆ ಅಧಿವೇಶನದಲ್ಲೇ ಸಾಬೀತಾಯಿತು. ಸಹಕಾರ ಸಚಿವ ಕೆಎನ್ ರಾಜಣ್ಣನವರೇ ಬಹಿರಂಗವಾಗಿ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ, ನನ್ನ ಮಗನ ಮೇಲೂ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ ಅಂತ ಘೋಷಿಸಿದ್ರು. ಯಾವಾಗ ನ್ಯೂಸ್ 18 ಕನ್ನಡದ ವರದಿ ನಿಜವಾಯಿತು, ಆಗ್ಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ. ಸಭಾ ಗೊತ್ತಿದೆ ನಮಗೆ, ಹಲೋ ಅನ್ನ ವಾಟ್ ಅಂತ ಕೇಳ್ತಾರ. ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದ ನ್ಯೂಸ್ 18 ಬಿತ್ತರಿಸಿದ್ದ ಹನಿ ಟ್ರ್ಯಾಪ್. ನಾಳೆಯಿಂದ ರಾಷ್ಟ್ರ ಮಟ್ಟದಲ್ಲೂ ನ್ಯೂಸ್ 18 ವರದಿ ಸುಂಟರಗಾಳಿ. ಹೌದು, ನಿಮ್ಮ ನ್ಯೂಸ್ 18 ಕನ್ನಡ ಬಿತ್ತರಿಸಿದ್ದ ಸಚಿವರ ಹನಿ ಟ್ರ್ಯಾಪ್ ಕಹಾನಿ ಸುದ್ದಿ ನಾಳೆಯಿಂದ ರಾಷ್ಟ್ರ ಮಟ್ಟದಲ್ಲೂ ಪ್ರತಿಧ್ವನಿಸಲಿದೆ. ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಯನ್ನ ಅದೇ ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ಬರು ಹನಿ ಟ್ರ್ಯಾಪ್ಗೆ ಬೀಳಿಸಲು ನಡೆಸಿದ ಸುದ್ದಿ ನಾಳೆ ಸಂಸತ್ ಕಲಾಪದಲ್ಲೂ ಚರ್ಚೆಯಾಗಲಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹನಿ ಟ್ರ್ಯಾಪ್ ಕೇಸ್ ಪ್ರಸ್ತಾಪಿಸಲು ಬಿಜೆಪಿ ಸಂಸದರೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ಗೆ ನನ್ನ ಮೇಲೆ ಯತ್ನಿಸಿದ್ರು ಅನ್ನೋ ರಾಜಣ್ಣನವರ ಹೇಳಿಕೆ, ತನಿಖೆಗೆ ಒಪ್ಪಿಸ್ತೀವಿ ಅನ್ನೋ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಜೊತೆಗೆ 48 ಜನ ಮಧುಜಾಲದಲ್ಲಿ ಸಿಲುಕಿದ್ದಾರೆ ಅಂತ ರಾಜಣ್ಣ ಹೇಳಿದ್ರು. ಇದರಲ್ಲಿ ಕೇಂದ್ರ ನಾಯಕರು ಇದ್ದಾರೆ, ಮೂರೂ ಪಕ್ಷಗಳಲ್ಲೂ ಇದ್ದಾರೆ ಅಂತ ರಾಜಣ್ಣ ಬಾಂಬ್ ಹಾಕಿದ್ರು. ನಾಳೆಯಿಂದ ಇದೇ ವಿಷಯ ದೇಶದಾದ್ಯಂತ ಚರ್ಚೆಯಾಗಲಿದೆ. ನ್ಯಾಷನಲ್ ಸುದ್ದಿ ಆಗ್ತಿದೆ ರಾಜ್ಯದ ಹನಿ ಕಹಾನಿ. ಸಿಎಂ ಭೇಟಿಯಾದ್ರು ಮಲ್ಲಿಕಾರ್ಜುನ ಖರ್ಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿ ಬಿದ್ದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಹೆಚ್ಚು ಓಡಾಡೋಕೆ ಆಗ್ತಿಲ್ಲ. ಹೀಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿಗಳ ಮನೆಗೆ ಬಂದ್ರು. ಸಿದ್ದರಾಮಯ್ಯರನ್ನ ಭೇಟಿಯಾದ ಮಲ್ಲಿಕಾರ್ಜುನ ಖರ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ಗೌಪ್ಯವಾಗಿ 10 ನಿಮಿಷಗಳ ಕಾಲ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಸಿಎಂ ಬಳಿ ಪ್ರಶ್ನೆಗಳನ್ನ ಹಾಕಿ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಆರಾಮಾಗಿದ್ದೀನಿ ಸರ್, ಪರವಾಗಿಲ್ಲ. ಸರ್ಕಾರದಲ್ಲಿ ಏನಾಗ್ತಿದೆ? ಎಲ್ಲ ನಿಮಗೆ ಗೊತ್ತಿದ್ಯಲ್ವಾ ಸರ್. ನಮ್ಮ ಪಕ್ಷದಲ್ಲಿ ನಮ್ಮವರೇ ಹೀಗ್ ಮಾಡಿದ್ರೆ ಹೇಗೆ? ಸುದ್ದಿ ಕೇಳಿದಾಗ ನಮಗೂ ಶಾಕ್ ಆಯ್ತು. ಹನಿ ಟ್ರ್ಯಾಪ್ ಯತ್ನ ಬೆಳವಣಿಗೆ ಒಳ್ಳೇದಲ್ಲ. ರಾಜಕೀಯಕ್ಕೋಸ್ಕರ ಈ ತರ ಮಾಡಿದ್ದು ತಪ್ಪು. ಈ ವಿಷಯ ನ್ಯಾಷನಲ್ ಸುದ್ದಿಯಾಗಿದೆಯಲ್ಲಪ್ಪ. ಸಂಸತ್ನಲ್ಲಿ ಬಿಜೆಪಿಯವರು ಪ್ರಶ್ನೆ ಮಾಡದೆ ಬಿಡ್ತಾರಾ? ಏನಂತ ಅವರಿಗೆ ಉತ್ತರ ಕೊಡೋದು? ಎಲ್ಲಾ ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ನವರಷ್ಟೇ ಅಲ್ವಲ್ಲ. ಇದನ್ನ ಸದನದಲ್ಲೇ ರಾಜಣ್ಣ ಹೇಳಿದ್ದಾರೆ. ಅದು ನಿಜ, ಆದ್ರೂ ಇದು ಗಂಭೀರ ವಿಷಯ. ದೆಹಲಿಗೆ ಹೋದ್ಮೇಲೆ ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಆಯ್ತು ಸರ್, ಹಾಗೆ ಮಾಡಿ. ರಾಜಣ್ಣನವರು ದೂರು ಕೊಟ್ಟಿದ್ದಾರಾ? ರಾಜಣ್ಣ ಮಗ ರಾಜೇಂದ್ರ ಬಂದಿದ್ರು. ಡಿಜಿಪಿ ಅವರನ್ನ ಭೇಟಿ ಮಾಡಲು ಹೇಳಿದ್ದೀನಿ. ದೂರು ಕೊಡ್ಲಿ, ಕಮಿಟಿ ಮಾಡಿ ಹೇಳ್ತೀನಿ. ಸರಿ ಆಯ್ತು, ಆರೋಗ್ಯ ನೋಡ್ಕೊಳ್ಳಿ. ಏನಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಆಯ್ತು ಸರ್. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರಂತೆ. ಇದೇ ವಿಷಯವನ್ನ ಮಾಧ್ಯಮಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಿದಾಗ ಖರ್ಗೆ ಸರ್ ಸಿಟ್ಟಾದ್ರು. ಇದೆಲ್ಲ ಅವರ ಹತ್ರ ಕೇಳಿ, ನನ್ನನ್ನಲ್ಲ ಅಂತ ಗರಂ ಆದ್ರು. ನಾನು ಅವರ ಆರೋಗ್ಯವನ್ನ ವಿಚಾರಿಸಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿ ಅದಕ್ಕಾಗಿ ಭೇಟಿಯಾಗಿ ಬಂದಿದ್ದೆ. ಬಾಕಿದ್ದೆಲ್ಲಾನು ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೂ ಆಗೋದಿಲ್ಲ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗಿದೆ.
ಯಥಾ ಗುರು ತಥಾ ಶಿಷ್ಯರು ಅನ್ನೋ ಗಾದೆಯಂತೆ ಅಧ್ಯಕ್ಷರ ಹೇಳಿಕೆಯನ್ನೇ ರಾಜ್ಯ ಕಾಂಗ್ರೆಸ್ ನಾಯಕರು ಅನುಸರಿಸಿದ್ರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಯಾವುದೇ ಸಚಿವರನ್ನ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಹೆಚ್ಚು ಕಮ್ಮಿ ಒಂದೇ ಉತ್ತರ: ತಪ್ಪು ಯಾರೇ ಮಾಡಿದ್ರು ತಪ್ಪೇ, ರಾಜಣ್ಣ ದೂರು ಕೊಟ್ಟ ಮೇಲೆ ತನಿಖೆ ಆಗತ್ತೆ, ಸತ್ಯ ಹೊರಗೆ ಬರುತ್ತೆ ಅಂತ. ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರನ್ನ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊ ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ ಆಗುತ್ತೆ. ದಯಮಾಡಿ ನೀವು ಹನಿ ಟ್ರ್ಯಾಪ್ ಅಂತಕ್ಕಂಥ ಪದನ ಕಮ್ಮಿ ಬಳಸಿದರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಷ್ಟಲ್ಲಿ ಆಗ ಹನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ, ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆಗೇಡಾಗಿದೆ. ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತೀನಿ. ಈ ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಸಿಚುವೇಶನು ಡಾರ್ವಿನ್ಸ್ ಥಿಯರಿನಾಗ ಬಂದು ಸಿಕ್ಕೊಂಬಿಟ್ಟಿದ್ದೀವಿ. ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ. ಕಾಂಗ್ರೆಸ್ ನಾಯಕನನ್ನ ಕಾಂಗ್ರೆಸ್ ನಾಯಕನೇ ಮಧುಜಾಲದ ಬಲೆಗೆ ಬೀಳಿಸಲು ನಡೆಸಿದ ಪ್ರಯತ್ನ ನಿಜಕ್ಕೂ ನಾಚಿಕೆಗೇಡು. ಇದನ್ನ ಯಾರೂ ಒಪ್ಪಿಕೊಳ್ತಿಲ್ಲ. ಹಾಗಾಗಿ ಇದೇ ವಿಷಯವನ್ನ ಬಿಜೆಪಿಯವರು ಲಾಭ ಮಾಡಿಕೊಂಡಿದ್ದಾರೆ, ಅಸ್ತ್ರ ಮಾಡಿಕೊಂಡಿದ್ದಾರೆ. ಸಿಬಿಐ ತನಿಖೆಗೂ ಆಗ್ರಹಿಸುತ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡುವುದನ್ನ ಮರೆಯಲಿಲ್ಲ. ಇದಕ್ಕೆ ಕಾಂಗ್ರೆಸ್ನವರು ತಿರುಗೇಟು ನೀಡದೆ ಸುಮ್ಮನೆ ಇರಲಿಲ್ಲ. ನೋಡಿ, ಹನಿ ಟ್ರ್ಯಾಪ್ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ನಾನು ಹೇಳಿದ್ದಲ್ಲ, ಡಿ ಕೆ ಸ್ಪೀಡು ಸಹಿಸಲ್ಲ ಕೆಲವು. ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರ ಅಡಗಲಾಗ್ತಾರೆ. ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದೆ, ಅದಕ್ಕೆ ಇನ್ನೊಂದು ಥರ ಮೂಡ ಇಶ್ಯೂ ತಂದರೆ ಏನು ಮಾಡೋಕ್ಕಾಗುತ್ತೆ? ಅವ್ರು ಏನಾರ ಒಂದು ವಿಚಾರ ಡೈವರ್ಟ್ ಮಾಡಬೇಕು. ಇಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು, ಇಲ್ಲ ಡಿ ಕೆ ಅವ್ರ ಬಗ್ಗೆ ಹೇಳಬೇಕು, ಇಲ್ಲ ಸರ್ಕಾರದ ಬಗ್ಗೆ ಹೇಳಬೇಕು. ಅದು ಹೇಳ್ತಾರೆ. ಅವೆಲ್ಲವೂ ಸಹ ನಾವು ದಾಟಿ ಮುಂದೆ ಹೋಗಿ ಜನಪರ ಕೆಲಸ ಮಾಡಿ ಜನಪರ ಯೋಜನೆ ಕೊಟ್ಟು ನಾವು ಸಕ್ಸಸ್ ಆಗಿದ್ದೀವಿ, ಸಕ್ಸಸ್ ಆಗ್ತೀವಿ. ರಾಜಣ್ಣ ಅವ್ರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಹನಿ ಟ್ರ್ಯಾಪ್ ರಾಜಕೀಯ ಒಂದ್ ಕಡೆ ರಾಜ್ಯದ ಮಾನ ತೆಗೀತಿದ್ರೆ, ಇನ್ನೊಂದ್ ಕಡೆ ಹಿರಿಯ ರಾಜಕಾರಣಿಗಳು ಪಕ್ಷಾತೀತವಾಗಿ ಬೇಸರ ಹೊರಹಾಕಿದ್ರು. ನಗೆ ಪಾಟಲಿಗೆ ಸಿಲುಕಿದ್ದೀವಿ ಅಂತ ವಿನಯ್ ಕುಲಕರ್ಣಿ, ಸಭಾಪತಿ ಸ್ಥಾನವೇ ಬೇಡ ಅನಿಸಿದೆ ಅಂತ ಹೊರಟ್ಟಿ, ಜನರ ಪ್ರೀತಿ ಗಳಿಸಿ ದೊಡ್ಡ ಮಟ್ಟದಲ್ಲಿ ಮುಟ್ಟಿದವರಿಗೂ ಕಳಂಕ ಬರ್ತಿದೆ ಅಂತ ಶ್ರೀರಾಮುಲು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದ್ರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರೋಂಥದ್ದು ಕೂಡ. ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಗಳು ನಾವು ಇರಬೇಕಷ್ಟೇ. ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿದಾಲ್ಕ ಆ ಸ್ಥಾನದಾಗ ಕೂತ್ಕೊಂಡು ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗೆ ಅನಿಸೋದಿಲ್ಲ. ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲ ಅನ್ನುವಂಥ ಒಂದು ತಲೆಯೊಳ ಬರ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದವ್ರು ಆಗಿರ್ಬೋದು, ಈ ರೀತಿ ಹನಿ ಟ್ರ್ಯಾಪ್ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಒಂದ್ ಕಡೆ ಮುಜುಗರ ಆಗುತ್ತೆ. ಯಾಕಂದ್ರೆ ರಾಜಕೀಯ ಜೀವನದಲ್ಲಿ ಸುಮಾರಾಗಿ 30 ವರ್ಷ, 40 ವರ್ಷ, 50 ವರ್ಷಗಳ ಕಾಲ ಜನರನ್ನ ನಾವು ಪ್ರೀತಿಯನ್ನು ಗಳಿಸ್ಕೊಂಡು ಒಬ್ಬ ದೊಡ್ಡ ಮಟ್ಟದಲ್ಲಿ ಮುಟ್ಟಿದ್ದೀವಿ. ಹಿಂಗ್ ಬಂದಂತ ಟೈಮಲ್ಲಿ ಅವ್ರನ್ನ ಎಲ್ಲ ಒಂದು ಕಡೆ ನೋವಾಗಂತ ಕೆಲಸ ಇವತ್ತು ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇದಾರ.
ನಿಜ, ಹನಿ ಟ್ರ್ಯಾಪ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು ನಿಜಕ್ಕೂ ನಾಚಿಕೆಗೇಡು. ಹಾಗೆ ಜನ ನಂಬಿಕೆಯಿಂದ ಮತ ಹಾಕಿ ಅಧಿಕಾರ ಕೊಟ್ರೆ ಹೆಣ್ಣು ಹೊನ್ನು ಮಣ್ಣಿನಾಸೆಗೆ ಬಿದ್ದು ರಾಜ್ಯದ ಮಾನ ಹರಾಜು ಹಾಕೋ ಜನನಾಯಕರಿಗೂ ಈ ಪ್ರಕರಣ ಪಾಠವಾಗಬೇಕು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹನಿ ಟ್ರ್ಯಾಪ್ನಲ್ಲಿರೋ ಎಲ್ಲಾ ಸೂತ್ರಧಾರರು, ಪಾತ್ರಧಾರರ ಮುಖವಾಡವನ್ನ ಜನರ ಮುಂದಿಟ್ಟರಷ್ಟೇ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಬರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.